ಬಿಜೆಪಿ ರಾಜ್ಯಾಧ್ಯಕ್ಷರನ್ನ ಯಾವುದೇ ಕಾರಣಕ್ಕೂ ನಾವು ಒಪ್ಕೊಳ್ಳೋಕೆ ತಯಾರಿಲ್ಲ. ಯಾಕಂದ್ರೆ ಅವ್ರ ಹಿರಿಯರನ್ನ ಒಂದು ಮಾಡಿ ತಗೊಂಡು ಹೋಗ್ತಾ ಇಲ್ಲ. ನಾನು ಹಿಂಗಾಗಿ ಒಪ್ಕೊಳ್ಳಲ್ಲ. ಈ ಮಾತ್ರ ಹೇಳಿದ್ರು ರಮೇಶ್ ಜಾರಕಿಹೊಳಿ. ವಿಜಯೇಂದ್ರ ನಮ್ಮ ನಾಯಕ ಅಲ್ಲ ಅಂತ ಹೇಳಿದ್ರು ರಮೇಶ್. ಈಗ ವಿಜೇಂದ್ರ ಹೇಳಿದ್ದಾರೆ ಹಿರಿಯರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳಲ್ಲ ಅನ್ನುವಂಥ ಮಾತನ್ನು ಒಪ್ಪಲ್ಲ. ನಾನು ಎಲ್ಲರನ್ನೂ ಕೂಡ ಒಟ್ಟೊಟ್ಟಿಗೆ ತೆಗೆದುಕೊಂಡು ಹೋಗ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ನನ್ನ ಮುಂದಿನ ಗುರಿ ರಾಜ್ಯದಲ್ಲಿ ಬಿಜೆಪಿಯನ್ನ ಗೆಲ್ಲಿಸೋದು ಅಂತಾರೆ ವಿಜೇಂದ್ರ. ಪಕ್ಷ ತೀರ್ಮಾನ ಯಾಕಂದ್ರೆ ಅವ ಜೂನಿಯರ್ ಅವನ ಪಕ್ಷದ ಏನೂ ಅವಂಗ ಸಿದ್ಧಾಂತ ಗೊತ್ತಿಲ್ಲ. ನಮ್ಮ ಪಕ್ಷ ಭ್ರಷ್ಟ ಲೇಬಲ್ ಕೊಟ್ಟ ವಿಜೇಂದ್ರ, ಜನತಾ ಪಾರ್ಟಿ ಭ್ರಷ್ಟ ಲೇಬಲ್ ಕೊಟ್ಟ ವಿಜೇಂದ್ರ. ಅವ್ನು ಮಾಡಿದ್ ನಮ್ಗೆ ವಿರೋಧ. ಅದೇ ಯಡಿಯೂರಪ್ಪ ವಿರೋಧ. ಯಡಿಯೂರಪ್ಪ ಕ್ವಶನ್ ಮಾಡೋದಿಲ್ಲ. ನಾ ವಿಜೇಂದ್ರ ಕ್ವಶನ್ ಮಾಡ್ತೀವಿ. ವಿಜೇಂದ್ರ ನಮ್ ನಾಯಕ ಅಲ್ಲ ಸರ್. ಒಂದ್ ವೇಳೆ ವಿಜಯೇಂದ್ರ ಅವ್ರು ಬದಲಾವಣೆ ಆಗ್ಬೇಕಂದ್ರೆ ಯತ್ನಾಳ್ ಅವ್ರು ಆಗ್ಬೇಕಾ ಅಥವಾ ಅರವಿಂದ್ ಲಿಂಬಾವಳಿ ಯಾರು ಅಥವಾ ನೀವು ಸರ್ ಯಾರಂತ ಇಲ್ಲಿ ನೋಡ್ರಿ. ನಾನು ಒಂದೇ ಮನವಿ. ಈಗ ಕಳೆದ 11 ಮಾಸದ ನಂತರ ನಮ್ಮ ಪಕ್ಷದ ಬಹಳ ದೊಡ್ಡ ಅನಾಹುತಿತ್ತು. ಯಾರೋ ಲೀಡರ್ ಆಗಿಲ್ಲ. ಒಂದು ಇನ್ನೊಂದು ದೇವ್ರದೇ ಟೀಮ್ ಆಗಿದೆ. ಯಡಿಯೂರಪ್ಪನವರು ಇರ್ಲಿ, ರಮೇಶ್ ಜಾರಕಿಹೊಳಿ, ಯತ್ನಾಳ್ ಒಬ್ಬರಿಗಾಗ ಕಪಿ ಮಿಶ್ರ ಸಿಗಬಾರ್ದು. ಸಾಮೂಹಿಕ ನಾಯಕ ತರಬೇಕು. ಒಬ್ಬರಿಗಾಗ ಪಕ್ಷ ಸಿಗಬಾರ್ದು. ಸಿಕ್ಕರೆ ನಾನು ಒಬ್ಬ ಸೆಕೆಂಡ್ ಯಡಿಯೂರಪ್ಪ ಆಗವ, ನಾನು ಸರ್ವಾಧಿಕಾರಿ ಆಗವ ಅಕೃಷ್ಣ ಕೂತ್ಕೊಳ್ಳಿ. ಅದಕ್ಕಿಂತ ದಯವಿಟ್ಟು ಮನವಿ ಮಾಡ್ಕೊತಾರೆ. ಸಾಮೂಹಿಕ ನಾಯಕತ್ವ 15-20 ಜನ ಲೀಡರ್ಶಿಪ್ ಮಾಡಿ ಕೈ ಕೊಡ್ರಿ, ಟಾಸ್ಕ್ ಕೊಡ್ರಿ. ನಿಮ್ದು ಡ್ಯೂಟಿ ಮಾಡಿದ್ ಕೊಡ್ರಿ. ಹೇಳ್ತು ಮಂಡಿ ಹೇಳಿದ್ರು ನಾನು ನಮ್ಮೊಂದು 15-20 ಜನ ಕೈ ಕೊಡ್ರಿ. 120-103 ಸೀಟ್ ತಪ್ಪು ಬಿಜೆಪಿ ತದ ನಮ್ಮ ದೂರ ಹಾಕಿದೀವಿ. ವಿಜಯೇಂದ್ರ ಒಬ್ಬ ರಾಜ್ಯದ ಅಧ್ಯಕ್ಷನಾಗಿ ಪಕ್ಷದ ಹಿರಿಯರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗ್ತಾ ಇಲ್ಲ ಅನ್ನೋ ಅಂಶ ನಾನು ಒಪ್ಪೋದಿಲ್ಲ. ನಾನು ಯಡಿಯೂರಪ್ಪವ್ರ ಮಗ ಅಂತಕ್ಕಂಥ ಅಹಂಕಾರದಿಂದಾಗಲಿ ನನಗೆ ಯಡಿಯೂರಪ್ಪವ್ರ ಮಗ ಅಂತಕ್ಕಂಥ ಹೆಮ್ಮೆ ಇದೆ. ಸನ್ಮಾನ್ಯ ಯಡಿಯೂರಪ್ಪನವರ ಹೋರಾಟ, ಅವರ ಶ್ರಮ, ಪಕ್ಷದಲ್ಲಿ ಇವತ್ತು ಶಂಕರಮೂರ್ತಿಗಳು ಆದಿಯಾಗಿ, ಅನಂತಕುಮಾರ್ ಆದಿಯಾಗಿ ಅನೇಕ ಹಿರಿಯರ ಒಂದು ತಪಸ್ಸಿನಿಂದ ಒಂದು ಪಕ್ಷ ಈ ಮಟ್ಟಕ್ಕೆ ಬೆಳೆದು ಬಂದಿರತಕ್ಕಂಥದ್ದು. ಹಾಗಾಗಿ ಇಷ್ಟೇ ಹೇಳ್ತೇನೆ, ನನ್ನ